ಈ ಜಗತ್ತಿನ ಮೂಲ ನಿಯಮ ಒಂದೇ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಬಾರ್ಡರ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೆ ಎಲ್ರು ಕನಸು ದಾರಿ ಒಂದೇ ಅಲ್ಲ ಅಂತ. ಆದ್ರೆ ಎಲ್ಲಾ ಕಡೆ ಸಂಪನ್ಮೂಲ ಸಿಗಲ್ಲ, ಅಲ್ಲಿಂದಲೇ ಶುರುವಾಗತ್ತೆ ಪವರ್ಗಾಗಿ ಓಟ. ಅಮೆರಿಕ ಗ್ರೇಟ್ ಅಂತ ಹೇಳ್ತಾ ಇದ್ದಿದ್ದು ಅದು ಒಳ್ಳೆಯದು ಅಂತಲ್ಲ, ಅದು ಶಕ್ತಿಶಾಲಿ ಅಂತ. ಆದ್ರೆ ಇವತ್ತು ಅಮೆರಿಕ ಯುರೋಪ್ ಸಂಬಂಧ ಹಳಸ್ತಾ ಇದೆ, ಡಾಲರ್ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ, ಚೀನಾದ ಕಣ್ಣು ವರ್ಲ್ಡ್ ಪವರ್ ಮೇಲ್ ಬಿದ್ದಿದೆ. ಅತ್ತ ನೋಬೆಲ್ಲೂ ಸಿಗ್ಲಿಲ್ಲ, ಇತ್ತ UN ಕಂಟ್ರೋಲು ಕೈ ತಪ್ತಾ ಇದೆ. ಆಗ ಶಾಂತಿ ಮಾತು ಶುರುವಾಯಿತು. What we're doing is very simple. Peace. It's called the Board of Peace, and it's all about an easy word to say but a hard word to produce. Peace. I believe it's the most consequential board, certainly in terms of power and in terms of prestige. There's never been anything close. ಆದ್ರೆ ಇದು ಮಾನವೀಯತೆ ಅಲ್ಲ, ಸ್ಟ್ರಾಟಜಿ. I heard about the formation of the Peace Summit, and I was like, is that PIEC? You know, a little piece of Greenland, a little piece of Venezuela. we got ಈ ವಿಶ್ವಗುರು ದೊಡ್ಡಣ್ಣ ಅನ್ನೋದು ಗೌರವ ಅಲ್ಲ, ಅಧಿಕಾರ. ಇಲ್ಲಿ ಗೆಲುವು ನಿರ್ಧಾರ ಆಗುವುದು ಯಾರು ಒಳ್ಳೆಯವನು ಅಂತಲ್ಲ, ಯಾರು ಹೆಚ್ಚು ಬಲಶಾಲಿ ಅಂತ. ಸತ್ಯ ಏನಂದ್ರೆ UN ವಿಫಲವಾಗಿದ್ದಲ್ಲ, ಜಗತ್ತು ಎಂದಿಗೂ ಬದಲಾಗಿದ್ದು ಯಾರು ಆಳ್ತಿದ್ದಾರೆ ಅನ್ನೋದಷ್ಟೇ. ಕಹಿ ಅನ್ಸಿದ್ರು ಇದು ಸತ್ಯ. ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.